ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಮತ್ತು ರೊಬೋಟಿಕ್ಸು ಬಿಗ್ ಡಾಟಾ ಇವೆಲ್ಲ ಏನೆಲ್ಲ ನಮ್ಮ ಮಕ್ಕಳು ಕಲಿತಾ ಇದ್ದಾರಲ್ಲ, ಇವು ಕೇವಲ IT ಇಂಡಸ್ಟ್ರಿಗಳಲ್ಲಿ ಇರಲಿಕ್ಕೋಸ್ಕರ ಅಷ್ಟೇ ಅಲ್ಲ, ಇವತ್ತು ನಮ್ಮ ವಿಶ್ವವಿದ್ಯಾನಿಲಯಗಳಲ್ಲಿ ಆಗ್ತಾ ಇರ್ತಕ್ಕಂಥ ರಿಸರ್ಚ್ ಇನೋವೇಷನ್ಸ್ ನಾವೆಲ್ಲವನ್ನು ನೋಡಿದರೆ, ಕುಮಾರಣ್ಣವರು ಹೇಳಿದರು ರಿಸರ್ಚ್ ಆಗ್ತಾ ಇದ್ದಾವೆ ವಿಶ್ವವಿದ್ಯಾನಿಲಯಗಳಲ್ಲಿ, ಅವು ಲ್ಯಾಬ್ಗಳಲ್ಲಿ ಆಗ್ತಾ ಇದೆ, ಲ್ಯಾಬ್ಗಳಿಂದ ಲ್ಯಾಂಡ್ಗಳಿಗೆ ಅವು ಕನ್ವರ್ಟ್ ಆಗಿ ಆಗದಲ್ಲೇ ಹೋದದ್ದೇ ಆದರೆ, ಸಂಶೋಧನೆಗಳು ಕೇವಲ ವಿಶ್ವವಿದ್ಯಾನಿಲಯಗಳಲ್ಲಿ ಕುಳಿತದ್ದೇ ಆದರೆ ರೈತರು ಹಳೆ ಕಾಲದಲ್ಲಿ ಹಾಗೇ ಇರ್ತಾರೆ, ವಿಶ್ವವಿದ್ಯಾನಿಲಯಗಳು ಹಾಗೆ ಕುಳಿತಿರ್ತವೆ. ದೇರ್ ಶುಡ್ ನಾಟ್ ಬಿ ಎನಿ ಗ್ಯಾಪ್ ಬಿಟ್ವೀನ್ ಲ್ಯಾಬಾರ್ಟ್ರಿ, ವಿಜ್ಞಾನ ಮತ್ತು ನಮ್ಮ ಲ್ಯಾಂಡು ಮತ್ತು ಲ್ಯಾಬಾರ್ಟ್ರಿಗೆ ವ್ಯತ್ಯಾಸ ಇರಬಾರ್ದು, ಲಿಂಕ್ ಇರಬೇಕು ಅಂತ. ಆ ಒಂದು ಕೆಲಸವನ್ನು ಮಾಡಲಿಕ್ಕೆ ಇಂತಹ ಕೃಷಿ ಮೇಳಗಳ ಮುಖಾಂತರ ನಮ್ಮ ರೈತರುಗಳನ್ನ ಕರೆಸಿ ಮಾಡಿರ್ತಕ್ಕಂಥ ಪ್ರಾತ್ಯಕ್ಷಿಗಳನ್ನು ತೋರಿಸೋದ್ರ ಜೊತೆಯಲ್ಲಿ ನಮ್ಮ ರೈತರು ತಮ್ಮ ಪ್ರಾಡಕ್ಟ್ಸ್ಗಳ ಬೆಲೆಯನ್ನು, ವ್ಯಾಲ್ಯೂ ಅಡಿಷನ್ನ ಯಾವ ರೀತಿ ಮಾಡ್ಕೊಳ್ಬೇಕು ಅಂತಕ್ಕಂಥ ಜ್ಞಾನವನ್ನು ಕೂಡ ಕೊಡ್ತಕ್ಕಂಥ ಕೆಲಸ ಆಯಿತು ಅಂತಂದರೆ, ಆಗ ಓದಿರ್ತಕ್ಕಂಥವರು ಕೂಡ ಬಂದು ಹಳ್ಳಿಗಳಲ್ಲಿ ಇದ್ದು ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನಿಮಗೆ ಒಂದು ಎಕ್ಸಾಂಪಲ್ ಹೇಳ್ತೇನೆ. ನಿಮ್ಮದೇ ಒಬ್ಬ ಶಿಷ್ಯ IPS ಆಫೀಸರ್ ಇದ್ದಾನೆ, ಎಲ್ಲಿ ಬೆಂಗಳೂರಿನಲ್ಲಿ. ತುಂಬ ಬಡವಿಯಾಗಿರ್ತಕ್ಕಂಥ ತಾಯಿ ಅವನು IPS ಆಫೀಸರ್ ಮಾಡಿದ್ಲು. ಆತನಿಗೆ ಒಂದು 1,75,80,000 ರೂಪಾಯಿ ಅಥವಾ 2 ಲಕ್ಷ ರೂಪಾಯಿ ಸಂಬಳ ಬರ್ತಾ ಇದೆ. ಆ ತಾಯಿ ತನ್ನ ಮನೆಯಲ್ಲಿ ಬಂದಂತಹ 20 ಎಕರೆ ಜಮೀನು ಇಟ್ಕೊಂಡು ವರ್ಷಕ್ಕೆ ಸ್ವತಃ ನಿಂತ್ಕೊಂಡು ಮಕ್ಕಳನ್ನ ಕುರಿದಲೇನೆ ಒಂದು 5-6 ಜನ ಆಳುಗಳನ್ನ ಇಟ್ಕೊಂಡು ವರ್ಷಕ್ಕೆ 1.5 ಕೋಟಿ ವ್ಯವಸಾಯದ ಮುಖಾಂತರ ಲಾಭವನ್ನು ಮಾಡ್ತಾಳೆ. ಈತ IPS ಆಫೀಸರ್ ಆಗಿ ಬೆಂಗಳೂರಿನಲ್ಲಿ ಒಳ್ಳೆ ಸೇವೆಯನ್ನು ಮಾಡ್ತಾ ಇದ್ದಾನೆ. ಈತನ ಪೂರ್ಣ ಗುಡ್ಡ ಹಾಕಿದ್ರು ಕೂಡ 2 ಲಕ್ಷ ಅಂದರೆ 24 ಲಕ್ಷ ರೂಪಾಯಿ ಬಂತು. ಎಲ್ಲ ಖರ್ಚುಗಳನ್ನ ಕಳೆದ್ರೆ ಕೊನೆಗೆ ಉಳಿಯೋದು ಏನೂ ಉಳಿಯೋದಿಲ್ಲ. ಆಗಾಗ ಅವ ಏನಾದರೂ ಮನೆಗೆ ಬೇಜಾರು ಮಾಡ್ಕೊಂಡು ಕೆಲಸದ ಒತ್ತಡದಿಂದ ಏನಾದರೂ ಹಳ್ಳಿಗೆ ಹೋದಾಗ ಅವ್ರ ಅಮ್ಮ ಕೇಳ್ತಾಳೆ, ಯಾಕೆಂದ್ರೆ ಮಠದ ಭಕ್ತರೇ ಆಗಿರೋದು ನನಗೆ ಗೊತ್ತಿದೆ, ಅವ್ರ ಹೆಸರು ಹೇಳೋದಿಲ್ಲ, ಆಫೀಸರ್ ಆಗಿರೋದ್ರಿಂದ. ಅವ್ರ ಅಮ್ಮ ಕೇಳ್ತಾಳೆ, ಯಾಕೋ ಮಕ್ಕಳಿಗೆ ಫೀಸ್ ಕಟ್ಟಲಿಕ್ಕೆ ಏನೋ ದುಡ್ಡಿಗೆ ಸಮಸ್ಯೆ ಆಗಿದೆಯಾ, ನೋಡಿ ಒಳಗಡೆ ಇರಬೇಕು, ತೆಗೆದುಕೊಂಡು ಹೋಗಿ ಫೀಸ್ ಕಟ್ಟು ಅಂತ ಹೇಳೋ ಮಟ್ಟಕ್ಕೆ ಹಳ್ಳಿಯ ತಾಯಿ ಮಗನಿಗೆ ಹೇಳ್ತಾಳೆ. ಅಂತಂದರೆ ನಮ್ಮ ವ್ಯವಸಾಯವನ್ನು ಮಾಡೋ ರೀತಿಯಲ್ಲಿ ಸರಿಯಾದ ರೀತಿಯಲ್ಲಿ ಮಾಡಿದ್ಯಾದರೆ, ಆಧುನಿಕವಾಗಿರ್ತಕ್ಕಂಥ ಕೃಷಿಯನ್ನು ಅನುಸರಿಸಿದ್ಯಾದರೆ, ನಮ್ಮ ಕೃಷಿ ಉತ್ಪನ್ನಗಳನ್ನು ಸೆಕೆಂಡರಿ ಅಗ್ರಿಕಲ್ಚರ್ ಅಂತ ಏನು ಕರಿತೀವಲ್ಲ, ಗೊತ್ತಲ್ಲ ಸೆಕೆಂಡರಿ ಅಗ್ರಿಕಲ್ಚರ್ ಅಂತಂದರೆ, ಒಂದು ಉತ್ಪನ್ನವನ್ನು ಮಾಡಲಿಕ್ಕೆ 5-6 ತಿಂಗಳು 7-8 ತಿಂಗಳು ನಾವು ಕಷ್ಟ ಬೀಳ್ತೇವೆ. ಆ ನಂತರದಲ್ಲಿ ಇನ್ನೊಂದು 15 ದಿನ ನಾವು ಕಷ್ಟ ಬಿದ್ದದ್ದೇ ಆದರೆ ಏನು ನಮಗೆ ಹಣ ಬರ್ತದಲ್ಲ, 9 ತಿಂಗಳಿಗೆ 1 kgಗೆ ಒಂದು 150 ರೂಪಾಯಿ ಬಂತು ಅಂದರೆ, ಇನ್ನೊಂದು 15 ದಿನ ನಾವು ಟೆಕ್ನಾಲಜಿಯನ್ನು ಉಪಯೋಗಿಸಿಕೊಂಡು ಆ ಪ್ರಾಡಕ್ಟ್ಸ್ನ ನಾವೇನೇ ಅದಕ್ಕೆ ವ್ಯಾಲ್ಯೂ ಅಡಿಷನ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೆ ಆದರೆ ಅದರ 3-4 ಪಟ್ಟು ಹಣ ನಮಗೆ ಬರ್ತದೆ. ಆದರೆ ದುರಾದೃಷ್ಟ ನಮಗೆ ಕಷ್ಟ ಬಿದ್ದು ದುಡಿಯೋದು ಗೊತ್ತು ಅಷ್ಟೇ ಹೊರತು, ಹಾರ್ಡ್ ವರ್ಕ್ ಅಷ್ಟೇ ಗೊತ್ತೇ ಹೊರತು ಸಾಫ್ಟ್ ಸ್ಕಿಲ್ಸ್ ನಮಗೆ ಗೊತ್ತಿಲ್ಲ. ಅದನ್ನು ನೀವು ಹೇಳಿದ್ರಿ. ಸಾಫ್ಟ್ ಸ್ಕಿಲ್ಸ್ ಅಂತ ಅವ್ರು ಏನು ಹೇಳಿದ್ರಲ್ಲ ಕುಮಾರಣ್ಣವರು, ಈ ಸಾಫ್ಟ್ ಸ್ಕಿಲ್ಸ್ಗಳನ್ನು ನಮ್ಮ ಮಕ್ಕಳಿಗೆ ಹಾರ್ಡ್ ಸ್ಕಿಲ್ಗಳ ಜೊತೆಯಲ್ಲಿ ನಾವು ಕಲಿಸಿಕೊಟ್ಟದ್ದೇ ಆದರೆ ಆಗ ನಮ್ಮ ರೈತರ ಬದುಕು ಖಂಡಿತ ಇಂಪ್ರೂವ್ ಆಗುತ್ತೆ. ಜೊತೆಯಲ್ಲಿ ನಮ್ಮ ಮಂಡ್ಯದಲ್ಲಿ ಒಂದು ಮಾತು ಚಿಕ್ಕ ವಯಸ್ಸಿನಿಂದ ಹೇಗೋ ಬಂದ್ಬಿಟ್ಟಿದೆ, ಮಂಡಿ ಉದ್ದ ಕಬ್ಬು ಬರೋ ಹೊತ್ತಿಗೆ, ಬೆಳೆ ಬರೋ ಹೊತ್ತಿಗೆ ಎದೆ ಯುದ್ಧ ಸಾಲ ಮಾಡ್ಕೊಂಡಿರ್ತಾರೆ ಅಂತ. ಅದು ಯಾಕಾಗಿ ಮಾಡಿದ್ರೋ ಗೊತ್ತಿಲ್ಲ. ಇನ್ಮೇಲಾದರೂ ನಾವು ಮಂಡಿ ಉದ್ದ ಸಾಲ ಬೇಕಾದ್ರೆ ಒಂದಿಷ್ಟು ಇತ್ಕೊಳ್ಳಿ, ಆದರೆ ಎದೆ ಉದ್ದ ಆದಾಯ ಬರೋ ಮಟ್ಟಕ್ಕೆ ಮಾಡಿಕೊಂಡು ಕಣ್ಕಾಲು ಉದ್ದಕ್ಕೋ ಮಂಡಿ ಉದ್ದಕ್ಕೋ ಒಂದಿಷ್ಟು ಸಾಲ ಮಾಡ್ಕೊಂಡು ಅದನ್ನು ತೀರಿಸುವಷ್ಟು ಇತಿಮಿತಿಯೊಳಗಡೆ ನಾವು ಅದನ್ನು ಮಾಡ್ಕೊಂಡದ್ದೇ ಆದರೆ ನಮ್ಮ ಬದುಕು ಚೆನ್ನಾಗಿ ಇರಲಿಕ್ಕೆ ಸಾಧ್ಯ ಆಗುತ್ತೆ. ಈ ಕಾರಣಕ್ಕೆ ಇತ್ತೀಚಿನ ವರ್ಷಗಳಲ್ಲಿ, ದಶಕಗಳಲ್ಲಿ ಕೃಷಿ ವಿಶ್ವವಿದ್ಯಾನಿಲಯಗಳು ಜಾಗತಿಕ ಹಂತದ ಟೆಕ್ನಾಲಜಿಗಳನ್ನು ರೂಢಿಸಿಕೊಂಡು ನಮ್ಮ ರೈತರುಗಳನ್ನ ಕರ್ಕೊಂಡು ಬಂದು ಆ ಟೆಕ್ನಾಲಜಿಯನ್ನು ಅವರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು. ಹಿಂದೆ ಎಲ್ಲವನ್ನು ಕೂಡ ರೈತರೇ ಮಾಡಬೇಕಾಗಿತ್ತು. 100 ಜನ ಸೇರಿ ಮಾಡ್ತಕ್ಕಂಥ ರೈತರ ಕೆಲಸವನ್ನು ಈಗ ಮೆಕನೈಸ್ ಮಾಡಿಕೊಂಡು ಕೇವಲ ಒಂದು 3-4 ಜನಗಳು ಸೇರಿ ಆ ರೈತರ ಕೆಲಸವನ್ನು ಮಾಡಲಿಕ್ಕೆ ಅವಕಾಶ ಇದೆ. ಇಂಥೆಲ್ಲವನ್ನು ಕೂಡ ಟೆಕ್ನಾಲಜಿಯ ಟ್ರಾನ್ಸ್ಫರ್ ಮಾಡ್ತಕ್ಕಂಥ ಮತ್ತು ವ್ಯಾಲ್ಯೂ ಅಡಿಷನ್ ಮಾಡ್ತಕ್ಕಂಥ ಸೆಕೆಂಡರಿ ಅಗ್ರಿಕಲ್ಚರನ್ನು ನಮ್ಮ ಜನಪ್ರಿಯಗೊಳಿಸ್ಲಿಕ್ಕೋಸ್ಕರ ಈ ರೀತಿಯಾಗಿರ್ತಕ್ಕಂಥ ಹಲವಾರು ಕಾರ್ಯಕ್ರಮಗಳು ಹಲವಾರು ಕಡೆ ನಡೀತಾ ಇದ್ದಾವೆ. ಆ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಮನಸ್ಸನ್ನು ಕೊಟ್ಟು ಆ ಕೆಲಸವನ್ನು ಮಾಡೋಣ.